ಹೇಳಿ ಸರ್. ಅವತ್ತು ಲಾಡ್ಜಲ್ಲಿ ಆಗಿದ್ದ ಇನ್ಸಿಡೆಂಟ್ ಇಂದ ಸರ್ ಪ್ಲೀಸ್ ಸರ್, ಅದನ್ನ ಮತ್ತೆ ಮತ್ತೆ ಮಾತಾಡ್ಬೇಡಿ. ಅದನ್ನ ನೆನೆಸ್ಕೊಂಡಾಗೆಲ್ಲ ನನ್ನ ಮನ್ಸಿಗೆ ತುಂಬಾ ಸಂಕಟ ಆಗುತ್ತೆ. ಪಾಪ, ಮದುವೆ ಮುರಿದೋದ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ? ಈ ಇನ್ಸಿಡೆಂಟ್ ಇಂದ ನಿನ್ನನ್ನು ಒಪ್ಕೊಂಡಿದ್ದ ಹುಡುಗ ನಿನ್ನನ್ನು ರಿಜೆಕ್ಟ್ ಮಾಡ್ದ ಅಂತ ಕೇಳ್ಪಟ್ಟೆ, ಹೌದಾ? ಅಯ್ಯೋ ಅಷ್ಟೇ ಅಲ್ಲ ಸರ್, ಬಾಯಿಗೆ ಬಂದ ಹಾಗೆಲ್ಲ ಬೈದ. ಆ ಅರ್ಜುನ್ ನಿಂಗೆ ಸಂಬಳನ ಆಫೀಸ್ ವರ್ಕ್ ಮಾತ್ರ ಕೊಡ್ತಾನ, ಇಲ್ಲ ಪರ್ಸನಲ್ ವರ್ಕ್ಗೂ ಸೇರಿಸಿ ಕೊಡ್ತಾನ ಅಂತೆಲ್ಲ ಕೇಳ್ದ ಸರ್. ಸರ್ ಅದು ಅಲ್ದೆ ನೀನು ಆಫೀಸಿಗೆ ಮಾತ್ರ ಸೆಕ್ರೆಟರಿ, ಹೊರಗಡೆ ಹೆಂಡ್ತಿನ ಅಂತಾನು ಕೇಳ್ದ ಸರ್. ಯಾರ ಹುಡುಗ? ಅದು ಅದು ಬ್ರೋಕರ್ ತೋರಿಸಿದ್ದು. ಸರ್, ಅವನ ನಂಬರ್ ಕೊಡು. ಯಾಕೆ ಸರ್? ಅವನ ಜೊತೆ ಮಾತಾಡಬೇಕು. ಅವನ ಹತ್ರ ಮಾತಾಡೋಕೆ ಏನು ಉಳಿದಿದೆ ಸರ್? ಒಂದು ಮದುವೆ ಮುರಿದೋದ್ರೆ ಒಂದು ಹೆಣ್ಣಿಗೆ ಎಷ್ಟು ಅವಮಾನ ಆಗುತ್ತೆ, ಅವಳ ಮನಸ್ಸಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದು ಅವನಿಗೇನು ಗೊತ್ತು? ಅವಳಿಗೆ ಇನ್ನೊಂದು ಮದುವೆ ಆಗೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅದಕ್ಕೆ ಅವನ ಜೊತೆ ಫೋನಲ್ಲಿ ಮಾತಾಡಿ ಅವನನ್ನು ಕನ್ವಿನ್ಸ್ ಮಾಡ್ತೀನಿ. ಅಯ್ಯಯ್ಯೋ ಬೇಡ ಸರ್, ಇವಾಗ ಅವನು ಯಾರ ಮಾತು ಕೇಳೋ ಸಿಚುವೇಶನ್ ಅಲ್ಲಿ ಇಲ್ಲ. ನಾವು ಹೇಳಿದ್ರು ಅವ್ನು ಕನ್ವಿನ್ಸ್ ಆಗೋದು ಕಷ್ಟ. ಅಕಸ್ಮಾತ್ ಆದ್ರೂ ನಮ್ಮ ಫ್ಯೂಚರ್ ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್. ಒಂದ್ಸಲ ಅನುಮಾನ ಬಂದ್ಮೇಲೆ ಯಾವಾಗ್ಲೂ ಡೌಟ್ ಪಡ್ತಾನೆ ಇರ್ತಾರೆ. ಸಣ್ಣ ಸಣ್ಣ ವಿಚಾರಕ್ಕೂ ನನ್ನ ಮೇಲೆ ಅನುಮಾನ ಪಡ್ತಾರೆ ಸರ್. ನೀನದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅವ್ನಿಗೆ ಅರ್ಥ ಮಾಡಿಸಿ ನಿನ್ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಈ ಮದುವೆ ನಿಂತ್ರೆ ನಿನಗಷ್ಟೇ ಅಲ್ಲ, ಅರ್ಜುನ್ಗೂ ಕೆಟ್ಟ ಹೆಸರು ಬರುತ್ತೆ. ಅವನಿಗೆ ಕೆಟ್ಟ ಹೆಸರು ಬರೋದು ನನಗಿಷ್ಟ ಇಲ್ಲ. ಅವನ ನಂಬರ್ ಕೊಡು.